ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಯುವರ್ ವಿಶ್ವಫ್ರಮ್ ಧಾರವಾಡ ಬ್ಲಾಗ್ಸ್. ಸೊ ಬರ್ರಿ ಬಗ್ಗೆ ನಾನು ಸ್ಟಾರ್ಟ್ ಮಾಡೋಣಂತೆ. ಇವತ್ತು ನೋಡ್ರಿಪ್ಪ, ನಾನು ಇವತ್ತು ರಾತ್ರಿ ನಮ್ಮ ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು. ಸೊ ನಂಗೆ ವಿಚಾರಿಸಿಲ್ಲ ಅದೆಲ್ಲ ಯಾಕೆ ಊರಿಗೆ ಹೊಂಟಾನೆ ಏನು ಅಂತಂದೇಳಿ ಐ ವಿಲ್ ಎಕ್ಸ್ಪ್ಲೇನ್ ಲೇಟರ್. ಸೊ ನಾ ಈಗ ಎಲ್ಲಿಗೆ ಹೊಂಟಂತ ಅಂತಂದ್ರೆ ಸಂಭವ್ ಗಿಫ್ಟ್ ಸೆಂಟರ್ ಅಂತೇಳಿ ಅಲ್ಲಿಗೆ ಹೊಂಟೀನಿ. ಅಂದ್ರೆ ನಾನು ನಮ್ಮ ಮನೆ ಒಳಗೆ ಒಂದು ಪೂಜೆ ಮಾಡಿದಾಗ ನಾವು ದೇವಿ ಮುಖವಾಡ ಕೆಳಗಿನ ಮಣಿ ಎಲ್ಲ ತೊಗೊಂಡಿಲ್ಲ. ಸೊ ಅಲ್ಲಿ ನಮ್ಮ ಮನೆ ಅಪೋಸಿಟ್ನಾರ ನಮ್ಮ ಮನ್ಯಾರು ಅಂತ ಸೇಮ್ ನಮ್ಗೊಂದಿಷ್ಟು ಬೇಕಪ್ಪ ತೊಗೊಂಡು ಬಾ ಅಂತ ಅಂದಾರೆ. ಸೊ ದಟ್ಸ್ ವೈ ಇವತ್ತು ನಾ ಅಲ್ಲಿಗೆ ಹೊಂಟೇನೆ. ಈಗ ಸಾಮಾನು ಪರ್ಚೇಸ್ ಮಾಡೋಕ್ಕಂತ ಹೇಳಿ ದೇವಿ ಮುಖವಾಡ ಮತ್ತು ಕೆಳಗಿನ ಪೀಠ. ಸೊ ಬರ್ರಿ. ಈಗ ಬಂದಿದ್ದೆಲ್ಪ ಅಂತಂದ್ರೆ ಬಸವನಗುಡಿ ಇಲ್ಲೇ ಐತದೆ ಸಂಭವ್ ಗಿಫ್ಟ್ ಸೆಂಟರ್ ಅಂತಂತೇಳಿ. ಆ್ಯಂಡ್ ಇಲ್ಲೀಗ ಕಡಲೆಕಾಯಿ ಪರೀಕ್ಷೆ ಅಂತಂತೇಳಿ ಹಾಕತ್ತದೆ. ಇದ್ರ ಬಗ್ಗೆ ನನಗೆ ಗೊತ್ತಿದ್ದಿಲ್ಲ, ನಾನು ಕೇಳಿದ್ದೆ ಇದ್ರ ಬಗ್ಗೆ. ಬೆಂಗಳೂರೊಳಗೆ ಕಡಲೆಕಾಯಿ ಪರೀಕ್ಷೆ ಅಂತ ಹಾಕದಂತ ಜಸ್ಟ್ ಕೇಳಿದ್ದೆ. ಸೊ ಈ ಅಪ್ಪಿ ನಮ್ಮ ಪಿ ಜಿ ಅವ್ರಿ ಪರಿಚಯ, ನಮ್ಮ ರೂಮ್ ಅಪೋಸಿಟ್. ನಬಿಸೆ ಹಾಯ್. ಈ ಅಪ್ಪಿ ಅಂತಂದ್ರೆ ಅಣ್ಣ ಇಲ್ಲ ಅಲ್ಲೇ ಇದು ಇತ್ತು ನೋಡು ಪರೀಕ್ಷೆ ಐತಿ, ನಾನು ಬರ್ತೀನಿ ಅಲ್ಲಿ ಒಬ್ಬರು ನಮ್ಮ ಭೇಟಿ ಆಗೋದೈತೆ ಅಂತೇಳಿ ಅವನು ಕೂಡ ನನ್ನ ಗುಡಿ ಬಂದಾನ. ಸೊ ನಾನು ಕೆಲಸ ಐ ವಾಂಟ್ ಟು ಬೈ ಪೀಠ ಆ್ಯಂಡ್ ದೇವಿ ಮುಖವಾಡ. ಸೊ ಬರ್ರಿ. ಆ್ಯಂಡ್ ದಿಸ್ ಈಸ್ ಕಡಲೆಕಾಯಿ ಪರೀಕ್ಷೆ ಎಂಟ್ರೆನ್ಸ್. ಎಷ್ಟು ಮಸ್ತ್ ಮಾಡ್ಯಾರಪ್ಪ ಅಂದ್ರೆ ಆಮೇಲೆಲ್ಲ ಇನ್ ಡೀಟೇಲ್ ಆಗಿ ಐ ವಿಲ್ ಶೋ ಯು. ಸೊ ಫಸ್ಟ್ ಐ ವಾಂಟ್ ಟು ಗೋ ಎಲ್ಲಿಪ್ಪ ಅಂದ್ರೆ ನಾ ಇದಕ್ಕೆ ಯಾವ ಏರಿಯಾ ಅಂತಂತೇಳಿ ಅಂದೆಪ್ಪ ಅಂದ್ರೆ ಬಸವನಗುಡಿ ಅಂತಂದೆ. ಬಟ್ ದಿಸ್ ಈಸ್ ಬಸವನಗುಡಿ ಅಂತಪ್ಪಿ ಇಲ್ಲೇ ಐತನೋ ಇದು ಕಡಲೆಕಾಯಿ ಪರೀಕ್ಷೆ ಸ್ಟೇಟ್ ಹೋಗ್ಬೇಕಾ? ಓಕೆ, ಥ್ಯಾಂಕ್ ಯು. ನಾ ಈ ಸದ್ಯಕ್ಕೆ ಇದ್ದಿದ್ದೆಲ್ಪ ಅಂತಂದ್ರೆ ಈ ಬಜಾರ್ ಲಪ್ಪಿದೆ ಗಾಂಧಿ ಬಜಾರ್. ಈಗ ಇದ್ದಿದ್ದೆ ಗಾಂಧಿ ಬಜಾರ್. ನೆಕ್ಸ್ಟ್ ಅದು ಇಲ್ಲೇ ಐತಿ ಸಂಭವ್ ಗಿಫ್ಟ್ ಸೆಂಟರ್ ಅಂತಂದ್ರೆ ಅಲ್ಲಿ ಹೋದ್ಮೇಲೆ ನಿಮಗೆ ಸಿಗ್ತಾನೆ. ಇಲ್ಲೇ ಇದು ಸಿಲ್ವರ್, ಜರ್ಮನ್ ಸಿಲ್ವರ್ ಅಂತೇಳಿ ಅವು ಐಟಮ್ಸ್ ಇಲ್ಲ ಅಂತ್ರಿ. ಅವಾಗ ಈ ಇದಕ್ಕೊಂದಕ್ಕೆ ಬರೀ 600 ರೂಪಾಯಿ ಇತ್ತು ರೀ. ಈಗ ಕೇಳಿದ್ರೆ 1950 ರೂಪಾಯಿ ಅಂತ. ಅವಾಗ ಆಫರ್ನಾಗ ಬರೀ 600 ರೂಪಾಯಿ ಇತ್ತು ರೀ. ಇದಕ್ಕಿಷ್ಟಕ್ಕೂ ಕೆಳಗಿನ ಪರಾತ, ಗಿಂಡಿ, ಪಂಡಿ, ದೀಪ, ಧೂಪಾರ್ತಿ, ಒಟ್ಟು ಪೂಜಾ ಐಟಮ್ಸ್ಗಳೆಲ್ಲ ಇದಕ್ಕೆ ಅವಾಗ ಆಫರ್ನಾಗ ಇತ್ತು ರೀ. ಇದು ದೇವಿ ಮುಖವಾಡೆಲ್ಲ ಇಲ್ಲೆಷ್ಟು ಹಾಕಿದ್ದು, ಈಗಿಲ್ಲ ಅಂತವು. ಅಂಗಡಿ ಒಳಗೆ ಕೇಳಿದೆ, ಅದು ಆಫರ್ ಇದ್ದಾಗ ಅಷ್ಟೇ ಅಂತ, ಅಂದ್ರೆ ಫೆಸ್ಟಿವಲ್ ಟೈಮ್ನಾಗ ಅಷ್ಟೇ ಅಂತ. ಇನ್ನು ಮುಂದಿನ ವರ್ಷ ಜೂನ್ನಾಗ ಸ್ಟಾರ್ಟ್ ಮಾಡ್ತಾರಂತ ಮತ್ತು ಆಫರ್. ಅಂದ್ರೆ ಈಗೇನು ಅವು ಸಾಮಾನುಗಳು ಇಲ್ಲಂತ್ರಿ, ದೇವಿ ಮುಖವಾಡ, ಕೆಳಗಿನ ಪೀಠ ಅದೇನು ಇಲ್ಲಂತ್ರಿ. ಸೊ ಈಗ ಹೋಗು ನೆಕ್ಸ್ಟ್. ಸೊ ಇದುವೇ ಅಂಗಡಿ. ಅವತ್ತು ಎಷ್ಟು ಸಿಕ್ಕಾಪಟ್ಟೆ ಗದ್ದಲ. ನಾ ಇಂತಲ್ಲಿ ಪಾಳಕ್ಕೆ ಹಚ್ಚಿದ್ಯಾ, ಹಿಂಗೆ ನಡ್ಕೊತ ಹೋಗಿ ಇಲ್ಲಿ ಹತ್ತಿ ಹಿಂಗೆ ಆಶ್ ಹೋಗಿ ಅಲ್ಲಿ ಸಾಮಾನು ತೊಗೊಂಡು ಮತ್ತು ಹಿಂಗೆ ಆಶ್ ಬರ್ಬೇಕು. ಜಗ್ಗಿನದ ಅವತ್ತು ಸಿಕ್ಕಾಪಟ್ಟೆ ಗದ್ದಲ. ಅವ್ರು ಏನಂತಂದ್ರೆ ಈಗ ಇಲ್ಲಪ್ಪ ಅವು ಈಗ ಆಫರ್ನಾಗಿಲ್ಲ ಅಂದರೆ ಈಗ ಸದ್ಯಕ್ಕೆ ಇಲ್ಲೇ ಇಲ್ಲ ನಮ್ಮ ಕಡೆ ಸ್ಟಾಕ್. ಸೊ ಇಲ್ಲಿ ಈ ಅಂಗಡಿಯಾಗ ಇರ್ತಾವೆ ನೋಡು, ಬಟ್ ಈ ಅಂಗಡಿಯಾಗ ಇರ್ತಾವೆ, ಬಟ್ ಒಂದಕ್ಕೆ 600 ರೂಪಾಯಿ ಅಂತ. ಸೊ ಇರ್ಲಿ ಬಿಡ್ರಿ ಬ್ಯಾಡ ಅಂತಂತೇಳಿ ಆಫರ್ನಾಗ ಇದ್ದಾಗ ಬಂದ್ರಾತಂತ ಹೇಳಿ ಸುಮ್ಮ ಅದೇ. ಇಲ್ಲೇ ಇವೆಲ್ಲ ಅಂಗಡಿಗಳು ಅದಾವ್ರಿ. ನಾನು
ಕಡ್ಲೆಕಾಯಿ ಪರಿಷೆ ಅಂತಂದ್ರೆ ಕಡ್ಲೆಕಾಯಿ ಅಷ್ಟೇ ಇಟ್ಟು ಮಾರ್ತಾರೆ, ಅದ್ರದ್ದು ಇರ್ಬೋದು ಬಿಡ ನಾ ಮಾಡೀನಿ. ಇದು ಎಲ್ಲ ಥರ ಸಾಮಾನುಗಳು ಇಲ್ಲಿ ಸಿಗ್ತಾವ. ಅಂದರೆ ಇದು ಹೆಂಗೈತಪ್ಪ ಅಂತಂದ್ರೆ ನಮ್ಮ ಧಾರವಾಡದಾಗ ದೀಪಾವಳಿ ಇರತ್ತಲ್ಲ ರೀ, ಮಹಾನವಮಿನ ಮತ್ತು ದೀಪಾವಳಿ ಒಳಗೆ ಲಕ್ಷ್ಮೀನಾರಾಯಣ ಜಾತ್ರೆ ರವಿವಾರ ಪೇಟೆಯ ಜಾತ್ರೆ ಇರ್ತದಲ್ಲ, ನಾನು ಹಂಗೈತ್ರಿ ಸೇಮ್. ನಾ ಏನು ಅನ್ಕೊಂಡಿದ್ದೆ ಇಲ್ಲಿ ಬರೀ ಕಡ್ಲೆಕಾಳು ಅಂದ್ರೆ ಶೇಂಗಾ ಅಷ್ಟು ಮಾರ್ತಾರೆ, ಇದಕ್ಕೆ ಕಡಲೆ ಪರಿಷೆ ಅಂತಾರೆ ಅಂತೇಳಿ ನಾ ಮಾಡಿದ್ದೆ. ಬಟ್ ಇಲ್ಲಿ ಎಲ್ಲ ಐಟಮ್ಸ್ಗಳು ಸಿಗ್ತಾವ. ಇಟ್ಸ್ ಲೈಕ್ ಧಾರವಾಡ ಫೇಮಸ್ ಫೆಸ್ಟಿವಲ್. ನಾನೆಂಗ ಮಾಡಲಿ ಮನಗನ್ನೆ ಬಣ್ಣನೆಯ ಪ್ರೀತಿಯ ಮುಸುಕಲಿ ಮನವಾಕತ್ತ ನನ್ನಾಕಿಯ. ಏನು ತಗೋತೀರಿ ಏನು ಬಿಡ್ತೀರಿ ಎಲ್ಲ ಐಟಮ್ಸ್ಗಳು. ಅದೇ ನನಗೇನು ಅನ್ಸಾಕತ್ತಪ್ಪ ಅಂದ್ರೆ ನಮ್ಮ ಧಾರವಾಡದಾಗ ಆಕತ್ತಲ್ಲ ಜಾತ್ರೆ, ನಾ ಏನು ಅನ್ಕೊಂಡಿದ್ದೆ ಇಲ್ಲಿ ಹಿಂಗೇನು ಶೇಂಗಾ ಹಚ್ಚಾರಲ್ಲ, ಬರೀ ನಾ ಶೇಂಗಾದಷ್ಟ ಅಂತ ಮಾಡಿದ್ದೆ. ತೋರಿಸ್ತೇನಂತ ಎಷ್ಟು ಡಾಕ್ಟರ್ ಮರ ಇಲ್ಲಿ ಶೇಂಗಾ ಹಚ್ಚಾರಲ್ಲ, ನಾ ಬರೀ ಶೇಂಗಾದಷ್ಟ ಇದೆ, ಬರೀ ಶೇಂಗಾಕಷ್ಟ ಸ್ಪೆಷಲ್. ಇದಕ್ಕೆ ಬೆಂಗಳೂರು ಕಡಲೆಕಾಯಿ ಪರಿಷೆ ಅಂತಾರ ಅಂತ ಮಾಡಿದ್ದೆ. ಬಟ್ ಇಟ್ಸ್ ಲೈಕ್ ಎಲ್ಲ ಐಟಮ್ಸ್ಗಳು ಸಿಗ್ತಾವೆ. ಮುಸುಕಲಿ ಮನವಾಕತ್ತ ನನ್ನಾಕಿಯ ಲಘು ಮೋಗದ ಬಿಳಿ ಮೋಗದ ಚೆಲ್ಮೋಗದ ಚೆನ್ನೆ ತಿಳಿ ನೀರ ತೆರ ಮನದ ಕತ್ತಳಲ್ಲ ನನ್ನೆ ಬೇಸತ್ತು ನಾಕು ತೀರಲು ಕತ್ತತ್ತಿ ಮುತ್ತಿಕ್ಕೂ ಒಳಲು ಕೆಲ ಕಾಲನ ಕಾಣದಿರೆ ಕನಕ ಕಳೆದಂತೆ ಹುಡುಕುವಳು. ನಾ ಮುತ್ತಿಸಲು ತಪ್ಪಿದರೆ ಮೈದೋಳವಿ ಓಡುವಳು, ನಾ ಮಾತನಾಡದೆ ಸುಮ್ಮನಿರೆ ಮನದಲ್ಲೇ ಮರುಗುವಳು. ನಾನೆಂಗ ಮಾಡಲಿ ಮನದನ್ನೇ ಬಣ್ಣನೆಯ ಪ್ರೀತಿಯ ಮುಸುಕಲಿ ಮನವಾಕತ್ತ ನನ್ನಾಕಿಯ ನಗು ಮೋಗದ ಬಿಳಿ ಮೋಗದ ಚೆಲ್ಮೋ. ಸೊ ನಾನು ನಿಮ್ಗೆ ಆಗಲೇ ಏನು ಹೇಳಿನಲ್ಲ, ನನಗಿದು ಹೊಸ ಅನುಭವ. ಯಾಕಂದ್ರೆ ಇದು ದೊಡ್ಡ ಬೆಂಗಳೂರು ಅಂತಂದ್ರೆ ಮಹಾನಗರ. ನಾನಿಲ್ಲಿ ಕಡಲೆಕಾಯಿ ಪರಿಷೆ ಅಂತ ಏನು ಬಂದಿದ್ದಿಲ್ಲ. ಇಲ್ಲಿ ನಾ ಬಂದಿದ್ದ ಉದ್ದೇಶ ಅಂತ ನಿಮ್ಗೆ ಆಗಲ್ಲ ಹೇಳಿದೆ, ಸಂಭವ ಗಿಫ್ಟ್ ಸೆಂಟ್ರಿಗೆ ನಾ ಒಂದು ಗಿಫ್ಟ್ ತೊಗೊಂಡು ಹೋಗೋದಿತ್ತು. ಇವತ್ತು ನಾನು ನಮ್ಮ ಊರಿಗೆ ಹೊಂಟಿದ್ದೆ ಅಂಥೇಳಿ. ಸೊ ಹಂಗಾರೆ ಇಲ್ಲೇ ಐತಿ ಇದು ಏನದು ಕಡಲೆಕಾಯಿ ಪರಿಷೆ ಇಲ್ಲೇ ಇತ್ತು. ಹಂಗಾರೆ ಅದ್ರಂತ ಹಾದು ಬಂದ್ರೆ ಆತ ಹೆಂಗೈತೆ ಅಂತೇಳಿ ಜಸ್ಟ್ ನೋಡಿದ್ರೆ ಆತ. ನಾ ಏನು ಅನ್ಕೊಂಡಿದ್ದೆ ಕಡಲೆಕಾಯಿ ಪರಿಷೆ ಅಂತಂದ್ರೆ ಈ ಕಡಲೆ ಶೇಂಗಾ ಕಾಳು, ನಮ್ಮ ಕಡೆ ನಾವು ಅನ್ನೋದು ಶೇಂಗಾ ಅಂತೀವಿ. ಶೇಂಗಾ ಬೆಳಿತಾರಲ್ಲ, ಅದರದ್ದು ಈಗ ಫಸಲು ಬರುವಂಥ ಸಮಯ ಅವನ್ನ ಅಲ್ಲಿಟ್ಟು ಮಾರ್ತಾರೆ, ಅದ ಒಂದು ಜಾತ್ರೆ ಮಾಡ್ತಾರೆ ಅಂತೇಳಿ ನಾ ಅನ್ಕೊಂಡಿದ್ದೆ. ಅದು ಅಫ್ಕೋರ್ಸ್ ಅದು ಹಂಗೆ ಇರ್ತಾರೆ. ಬಟ್ ಅದನ್ನು ಬಿಟ್ಟು ಕೂಡ ಬೇರೆ ಬೇರೆ ಅಂಗಡಿಗಳು, ಅರಿವಿ, ಬಾಂಡೆ, ಚಪ್ಪಲ್ ಇದು ಗೊತ್ತಿಲ್ಲ. ಬಟ್ ಉಳ್ಕಿದು ಜಾಡ್ನಂತೂ ಎಲ್ಲ ಇದ್ವು. ಕೊಂಬಿ, ಅಡುಗೆ ಸಾಮಾನ, ತಿಂಡಿ ತಿನಿಸು, ತೀರ್ಥ ಎಲ್ಲ ಇದ್ದೆ. ಮೋಗದ ಚೆನ್ನೆ ತಿಳಿ ನೀರ ತೆರ ಮನದ ಕತ್ತಳಲ್ಲ ನನ್ನೆ ಬೇಸತ್ತು ನಾಕು ತೀರಲು ಕತ್ತತ್ತಿ ಮುತ್ತಿದ್ದು ಅಡಲು ಕೆಲ ಕಾಲನ ಕಾಣದಿರೆ ಕನ. ನೋಡ್ರಿ ಸೇಮ್ ಟು ಸೇಮ್ ಮಹಾತ್ಮ ಗಾಂಧಿ ಜೊತೆ ಅದಾರ. ಕಳೆದಂತೆ ಹುಡುಕುವಳು ನೋಡ್ರಿ ಪುಸ್ತಕ ಕೂಡ ಹಚ್ಚಾರ. ಇಂಥ ಖುಷಿ ವಿಚಾರ. ಬಟ್ ಇಂಗ್ಲೀಷ್ ನಾ ಈಗ ಓದಕ್ಕೆ ಸಾಧ್ಯ ಇಲ್ಲ. ನಾ ಇಂಗ್ಲೀಷ್ ನಾ ಈಗ ಯಾವ ಬುಕ್ಸನ್ನು ಓದಿಲ್ಲ. ಅಂದ್ರೆ ಇಂಗ್ಲೀಷ್ ಯಾವುದು ಇನ್ನೂ ಓದಿಲ್ಲ. ನಾನು ಯಾವುದೋ ಒಂದಷ್ಟು ಓದಿದ್ದೆ. ಬಟ್ ಕನ್ನಡ ಅಂತೂ ಯಾವ ಇಲ್ಲ. ಕತ್ತಳಲ್ಲ ನನ್ನೆ ಬೇಸತ್ತು ನಾಕು ತೀರಲು ಕತ್ತತ್ತಿ ಮುತ್ತಿದ್ದು ಅಡಲು ಕೆಲ ಕಾಲನ ಕಾಣದಿರೆ ಕನಕ ಕಳೆದಂತೆ ಹುಡುಕುವಳು. ನಾ ಮುತ್ತಿಸಲು ತಪ್ಪಿದರೆ ಮೈದೋಳವಿ ಓಡುವಳು, ನಾ ಮಾತನಾಡದೆ ಸುಮ್ಮನಿರೆ ಮನದಲ್ಲೇ ಮರುಗುವಳು. ನಾ ಮುತ್ತಿಸಲು ತಪ್ಪಿದರೆ ಮೈದೋಡವಿ ಓಡುವಳು, ನಾ ಮಾತನಾಡದೆ ಸುಮ್ಮನಿರೆ ಮನದಲ್ಲೇ